ಓಂ ಶಾಂತಿ. ದಿನಾಂಕ ಆಗಿದೆ 26/8/2025. ಜ್ಞಾನಸಾಗರ ತಂದೆಯು ಬಂದಿದ್ದಾರೆ. ಜ್ಞಾನದ ಮಳೆಯನ್ನು ಸುರಿಸಿ ಹಚ್ಚ ಹಸಿರನ್ನಾಗಿ ಮಾಡಲು ಈಗ ಸ್ವರ್ಗ ಸ್ಥಾಪನೆಯಾಗುತ್ತಾ ಇದೆ. ಅದರಲ್ಲಿ ಹೋಗಲು ದೈವಿ ಸಂಪ್ರದಾಯದವರಾಗಬೇಕಾಗಿದೆ. ಸರ್ವೋತ್ತಮ ಕುಲದ ಮಕ್ಕಳ ಮುಖ್ಯ ಕರ್ತವ್ಯವಾಗಿದೆ ಕುಳಿತಿರಲಿ, ನಡೆದಾಡುತ್ತಾ, ತಿರುಗಾಡುತ್ತಾ ಭಾರತ ಮತ್ತು ಇಡೀ ವಿಶ್ವವನ್ನು ಪಾವನ ಮಾಡುವುದು. ಶ್ರೀಮತದನುಸಾರ ತಂದೆಗೆ ಸಹಯೋಗಿಗಳಾಗುವುದು. ಈ ಜ್ಞಾನವನ್ನು ತಿಳಿಸಿಕೊಡುವವರು ಜ್ಞಾನಸಾಗರನಾಗಿದ್ದಾರೆ. ಹೇಗೆ ಭಗವಂತ ಸರ್ವರಿಗೂ ಒಬ್ಬರೇ ಆಗಿದ್ದಾರೆ, ಹಾಗೆಯೇ ಜ್ಞಾನವನ್ನು ಸಹ ಒಬ್ಬರೇ ಕೊಡಲು ಸಾಧ್ಯವಿದೆ. ಜ್ಞಾನದಿಂದ ಸ್ವರ್ಗವು ಸ್ಥಾಪನೆಯಾಗುತ್ತದೆ. ಅಲ್ಲಿ ಯಾವಾಗಲೂ ಭೂಮಿಯು ಹಚ್ಚ ಹಸಿರಿನಿಂದ ಕೂಡಿರುತ್ತದೆ, ಎಂದೂ ಒಣಗುವುದಿಲ್ಲ. ಇದು ಜ್ಞಾನದ ವಿದ್ಯೆಯಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ಮತ್ತು ನನ್ನ ಕರ್ತವ್ಯವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಮನುಷ್ಯರು ಇಷ್ಟೊಂದು ಪತಿತ, ದುಃಖಿ, ಅನಾಥರಾಗಿ ಬಿಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅಪಾರ ಸುಖವಿರುವುದಿಲ್ಲ, ಸ್ವರ್ಗದಲ್ಲಿ ಬಹಳ ಸುಖವಿರುತ್ತದೆ ಎಂಬುದು ಮಕ್ಕಳಿಗೆ ತಿಳಿದಿದೆ. ಅದು ಹೊಸ ಜಗತ್ತು. ಹಳೆಯ ಪ್ರಪಂಚದಲ್ಲಿ ದುಃಖವೇ ಇರುತ್ತದೆ. ನೀವು ಮಕ್ಕಳು ಸರ್ವೋತ್ತಮ ಕುಲದವರಾಗಿದ್ದೀರಿ. ಶ್ರೇಷ್ಠ ಆತ್ಮೀಯ ಸೇವೆಯನ್ನು ಮಾಡುತ್ತಿರುತ್ತೀರಿ. ಇಲ್ಲಿ ಕುಳಿತಿರುತ್ತಾ ಅಥವಾ ನಡೆದಾಡುತ್ತಾ, ತಿರುಗಾಡುತ್ತಲೂ ಭಾರತ ಹಾಗೂ ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತೀರಿ. ಪ್ರಜಾಪಿತ ಬ್ರಹ್ಮನು ಸನ್ಮುಖದಲ್ಲಿದ್ದಾಗಲೇ ನೀವು ಬ್ರಾಹ್ಮಣರಾಗುತ್ತೀರಿ. ನೀವು ಪ್ರತಿಯೊಬ್ಬರೂ ಪ್ರಜಾಪಿತ ಬ್ರಹ್ಮನ ಸಂತಾನರೆಂದು ತಮ್ಮನ್ನು ತಿಳಿದುಕೊಂಡಿದ್ದೀರಿ. ಇದು ಯುಕ್ತಿಯಾಗಿದೆ. ತಂದೆಯು ಆದೇಶವನ್ನು ಹೊರಡಿಸುತ್ತಾರೆ. ನೀವು 63 ಜನ್ಮಗಳು ಪತಿತರಾಗಿದ್ದೀರಿ. ಈಗ ಪಾವನ ಪ್ರಪಂಚ ಸ್ವರ್ಗದಲ್ಲಿ ಹೋಗಲು ಬಯಸುತ್ತೀರೆಂದರೆ ಪಾವನರಾಗಿ. ನೀವು ಭವಿಷ್ಯದಲ್ಲಿ ನಿರ್ವಿಕಾರಿ ದೈವಿ ರಾಜ್ಯದಲ್ಲಿ ರಾಜ್ಯ ಮಾಡುತ್ತೀರಿ. ಅಲ್ಲಿಯೂ ಸಹ ಮನುಷ್ಯರೇ ಇರುತ್ತಾರೆ, ಆದರೆ ದೈವಿ ಗುಣವುಳ್ಳವರಿರುತ್ತಾರೆ. ತಂದೆಯು ಸದ್ಗತಿಯನ್ನು ಮಾಡಲು ಬಂದಿದ್ದಾರೆ. ಇದನ್ನು ತಿಳಿಸಿಕೊಡಲು ಬಹಳ ಯುಕ್ತಿ ಬೇಕು. ಕೆಲವರು ಇದನ್ನು ಚೆನ್ನಾಗಿ ಧಾರಣೆ ಮಾಡುತ್ತಾರೆ, ಕೆಲವರು ಕಡಿಮೆ ಮಾಡುತ್ತಾರೆ. ಭಾರತವಾಸಿಗಳೇ, ನೀವು ಸತೋಪ್ರಧಾನರಾಗಿದ್ದೀರಿ. ಅನೇಕ ಜನ್ಮಗಳ ನಂತರ ತಮೋಪ್ರಧಾನರಾಗಿದ್ದೀರಿ. ಈಗ ಮತ್ತೆ ಸತೋಪ್ರಧಾನರಾಗಿ ಸತ್ಯಖಂಡನವನ್ನು ಸ್ಥಾಪನೆ ಮಾಡುವವರು ಸತ್ಯ ತಂದೆಯಾಗಿದ್ದಾರೆಂದು ಹೇಳಲಾಗುತ್ತದೆ. ಅಸತ್ಯ ಪ್ರಪಂಚವನ್ನು ಸ್ಥಾಪನೆ ಮಾಡುವವನು ರಾವಣನಾಗಿದ್ದಾನೆ. ತಂದೆಯು ಮನ್ಮನಾಭವ ಎಂದು ಹೇಳುತ್ತಾರೆ. ಸಾಹೇಬನನ್ನು ಜಪಿಸಿದರೆ ಸುಖ ಸಿಗುತ್ತದೆ ಎಂಬುದು ಮುಖ್ಯ 2 ಶಬ್ದಗಳಾಗಿವೆ. ಸುಖವನ್ನು ಕೊಡುವಂತಹವರು ಒಬ್ಬರೇ ತಂದೆಯಾಗಿದ್ದಾರೆ. ವಾತ್ಸಲ್ಯನೆಂದು ಸಹ ಅವರಿಗೆ ಹೇಳುತ್ತಾರೆ. ಅವರಲ್ಲಿರುವ ಜ್ಞಾನವನ್ನು ಕೊಡುತ್ತಾರೆ, ಸುಖವನ್ನು ಸಹ ಅವರೇ ಕೊಡುತ್ತಾರೆ. ರಾಜರಾಗಬೇಕೆಂದರೆ ವಿದ್ಯೆಯನ್ನು ಓದುವರಲ್ಲಿ ತೊಡಗಿ. ಪ್ರಪಂಚವು ಬಹಳ ಕೊಳಕಾಗಿದೆ. ಪ್ರಪಂಚದ ಸಂಘವನ್ನು ಕೆಟ್ಟ ಸಂಘವೆಂದು ಹೇಳಲಾಗುತ್ತದೆ. ಒಂದೇ ಸತ್ಯ ಸಂಘವು ಪಾರು ಮಾಡುತ್ತದೆ, ಉಳಿದೆಲ್ಲವೂ ಮುಳುಗಿಸಿ ಬಿಡುತ್ತದೆ. ತಂದೆಯು ಮಕ್ಕಳನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಅಂದಾಗ ಅಪಾರವಾದ ಖುಷಿಯಾಗಬೇಕಲ್ಲವೇ? ವಾಸ್ತವದಲ್ಲಿ ಇದು ಸತ್ಯವಾದ ಗೀತೆಯಾಗಿದೆ. ರಾವಣನು ನಿಮ್ಮನ್ನು ಪಾಪಾತ್ಮರನ್ನಾಗಿ ಮಾಡುತ್ತಾನೆ. ತಂದೆಯೇ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತಾರೆ. ಇದು ತಿಳಿದುಕೊಳ್ಳುವ ಮಾತಾಗಿದೆ. ತಂದೆಯ ಸಮಾನ ಶಿಕ್ಷಕರಾಗಬೇಕು. ಬಹಳ ಯುಕ್ತಿಯಿಂದ ಎಲ್ಲರಿಗೂ ಈ ಅಸತ್ಯ ಜಗತ್ತಿನಿಂದ ಹೊರತೆಗೆದು ಸತ್ಯಖಂಡದಲ್ಲಿ ಹೋಗಲು ಯೋಗ್ಯರನ್ನಾಗಿ ಮಾಡಬೇಕು. ಪ್ರಪಂಚದ ಸಂಘವು ಕೆಟ್ಟ ಸಂಘವಾಗಿದೆ. ಆದ್ದರಿಂದ ಕುಸಂಗದಿಂದ ಹೊರಬಂದು ಒಂದೇ ಸತ್ಯ ಸಂಘವನ್ನೇ ಮಾಡಬೇಕು. ಶ್ರೇಷ್ಠ ಪದವಿಗಾಗಿ ಈ ವಿದ್ಯೆಯಲ್ಲಿ ತೊಡಗಬೇಕು. ತಮ್ಮದೆಲ್ಲವನ್ನೂ ಸೇವೆಯಲ್ಲಿ ಅರ್ಪಿತ ಮಾಡುವಂತಹ ಗುಪ್ತದಾನಿ ಪುಣ್ಯ ಆತ್ಮ ಭವ. ಹೇಗೆ ಭಕ್ತಿಯಲ್ಲಿ ಗುಪ್ತದಾನಿ ಪುಣ್ಯ ಆತ್ಮರಿರುತ್ತಾರೆ, ಅವರು ಇದೇ ಸಂಕಲ್ಪ ಮಾಡುತ್ತಾರೆ, ಎಲ್ಲರ ಪ್ರತಿ ಒಳ್ಳೆಯದಾಗಲಿ ಎಂದು. ಆ ರೀತಿ ತಮ್ಮ ಪ್ರತಿ ಸಂಕಲ್ಪ ಸೇವೆಯಲ್ಲಿ ಅರ್ಪಿತವಾಗಿರಬೇಕು. ಪ್ರತಿ ಮಾತನ್ನು ಪ್ರಭು ಅರ್ಪಣೆ ಮಾಡಿಬಿಡಿ. ಆಗ ಬರುವಂತಹ ಕಷ್ಟಗಳು ಸಹಜ ಅನುಭವವಾಗುವುದು. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.